ಕನ್ನಡ ಮಾಧ್ಯಮದ ಟಿವಿ ಚಾನೆಲ್ ನಂಬರ್ 1 ಕಳೆದ 5 ವರ್ಷದ ಹಿಂದೆ ಅದನ್ನು ಪ್ರಾರಂಭ ಮಾಡಿದಾಗ ನಾನು ಭಾಗಿಯಾಗಿದ್ದೆ. ನಾನು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಮಾಲೀಕರಿಗೆ ನಾನು ಮನಸ್ಸು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ 5 ವರ್ಷದಲ್ಲಿ ಕನ್ನಡ ನಾಡಿನ ಜನತೆಯ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ರಲ್ಲಿ ಅತ್ಯಂತ ಯಶಸ್ವಿಯಾಗಿ ವಾಸ್ತವಾಂಶವನ್ನು ಜನಗಳ ಹೃದಯಕ್ಕೆ ನಾಟಿಯಾಗುವ ರೀತಿಯಲ್ಲಿ ಇವತ್ತೇನು ಅವರು ತಮ್ಮ ಅಭೂತಪೂರ್ವವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಮಾಲೀಕರಿಗೆ, ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ನಾನು ಮನಸ್ಫೂರ್ತಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನೂ ಹೆಚ್ಚು ಹೆಚ್ಚು ಜನತೆಯ ಮನಸ್ಸನ್ನು ಗೆಲ್ಲಕ್ಕೆ ಅವರಿಗೆ ಶಕ್ತಿ ತಾಯಿ ಭುವನೇಶ್ವರಿ ಕೊಡಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. 5ನೇ ವರ್ಷದ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ನಾಡಿನ ಹೆಮ್ಮೆಯ ಕನ್ನಡ ಸುದ್ದಿವಾಹಿನಿ ನ್ಯೂಸ್ ಫಸ್ಟ್ ವಾಹಿನಿಗೆ ನನ್ನ ಹಾರ್ದಿಕ ಶುಭಾಶಯಗಳು. ಜನರ ನಾಡು, ನುಡಿ, ನೆಲ, ಜಲದ ವಿಷಯದಲ್ಲಿ ಬದ್ಧತೆ ಇಟ್ಟುಕೊಂಡು ರೈತರ ಪರವಾಗಿ ವಿಶೇಷವಾಗಿ ಮುತುವರ್ಜಿ ವಹಿಸಿ ಕೆಲಸ ಮಾಡುತ್ತಿರುವ ನ್ಯೂಸ್ ಫಸ್ಟ್ ವಾಹಿನಿಗೆ ಶುಭವಾಗಲಿ ಎಂದು ಹಾರೈಸುತ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ಕಳೆದ 5 ವರ್ಷಗಳಲ್ಲಿ ಒಂದು ಅದ್ಭುತ ಮಾಧ್ಯಮವಾಗಿ ಮೂಡಿಬಂದಿದೆ ಅಂತ ಹೇಳುವಂಥ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಪೈಪೋಟಿಯುಕ್ತ ಜಗತ್ತಿವತ್ತು, ಮಾಧ್ಯಮ ಕ್ಷೇತ್ರ ಕೂಡ ಕಾಂಪಿಟೇಷನ್, ಯಾರನ್ನು ಹೇಗೆ ಅಟ್ರ್ಯಾಕ್ಟ್ ಮಾಡ್ಬೋದು ಅಂತ ಹೇಳೋದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡುವಂಥ ಈ ಕಾಲಘಟ್ಟದಲ್ಲಿ ಅರ್ಥಗರ್ಭಿತವಾಗಿ ನಿರ್ಭೀತವಾಗಿ ಜನರ ಪರವಾಗಿ ಕೆಲಸ ಮಾಡುವಂಥ ಒಂದು ಮಾಧ್ಯಮ ಅದು ನ್ಯೂಸ್ ಫಸ್ಟ್ ಅಂತ ನಾನು ಭಾವಿಸ್ತಾ ಇದ್ದೀನಿ. ವಿಚಾರಗಳನ್ನು ಸಮರ್ಪಕವಾಗಿ ಭಾರಿ ದೊಡ್ಡ ಮಸಾಲೆ ಅದಕ್ಕೆಲ್ಲ ಸೇರಿಸದೆ ಒಂದು ರೀತಿಯಲ್ಲಿ ನಿಜ ವಿಚಾರಗಳು ನಿಜ ಅಂತ ಅನಿಸುವ ರೀತಿಯಲ್ಲಿ ಇವತ್ತು ಹೇಳುವಂಥ ಕೆಲಸ ಕಾರ್ಯಗಳು, ಅದರ ಜೊತೆಯಲ್ಲಿ ಬಾಕಿ ವಿಚಾರಗಳು ಕೂಡ ಇವತ್ತು ಸಾಹಿತ್ಯ ಲೋಕದಲ್ಲಿರುವಂಥ ಬೇರೆ ಬೇರೆ ವಿಚಾರಗಳಿರ್ಬೋದು, ದಿನನಿತ್ಯದ ದೈನಂದಿನ ಬದುಕಿನ ಬಗ್ಗೆ ಕೊಡುವಂಥ ವಿಚಾರಗಳಿರ್ಬೋದು, ಆರೋಗ್ಯದ ಬಗ್ಗೆ ಕೊಡುವಂಥ ವಿಚಾರಗಳಾಗಿರ್ಬೋದು, ಇದೆಲ್ಲವೂ ಕೂಡ ಅದ್ಭುತವಾಗಿ ಆ ಒಂದು ಇಂಟರ್ನ್ಯಾಷನಲ್ ನ್ಯೂಸ್, ನ್ಯಾಷನಲ್ ನ್ಯೂಸಿನ ಜೊತೆ ಇದು ಬರ್ತಾ ಇರುವಂಥದ್ದನ್ನು ನ್ಯೂಸ್ ಫಸ್ಟಲ್ಲಿ ನಾನು ಕಂಡಿದ್ದೇನೆ. ಒಂದು ರೀತಿಯಲ್ಲಿ ಸಾಮಾನ್ಯ ಮನೆಯಲ್ಲಿ ಕೂತ್ಕೊಂಡು ಯಾರು ಕೂಡ ಈ ಮಾಧ್ಯಮವನ್ನು ನೋಡ್ಬೋದು ಅಂತ ಹೇಳುವಂಥ ವಾತಾವರಣ ಇವತ್ತು ಒಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ನೋಡಲಿಕ್ಕಾಗದಂಥ ಮಾಧ್ಯಮಗಳನ್ನು ಕೂಡ ಇವತ್ತು ನೋಡ್ತೇವೆ. ಅದರ ಮಧ್ಯದಲ್ಲಿ ಎದ್ದು ನಿಂತು ಬರುವಂಥದ್ದು, ಅವರ ಸ್ಲೋಗನ್ ಏನಿದೆ ನಿರ್ಭೀತವಾಗಿ ಅಂತ ಹೇಳುವಂಥದ್ದು, ಅದನ್ನು ಅಕ್ಷರಶಃ ಸತ್ಯ ಸಂಗತಿಗಳನ್ನು ಹೇಳುವಂಥ ಒಂದು ಪೂರ್ತಿ ಪ್ರಯತ್ನಗಳನ್ನು ಮಾಡುವಂಥದ್ದನ್ನು ಕಳೆದ 5 ವರ್ಷಗಳಲ್ಲಿ ಮಾಡಿದ್ದಾರೆ. ನನಗಂತೂ ಅವರ ಜೊತೆ ಭಾರಿ ಹತ್ತಿರದ ಸಂಬಂಧ. ಒಂದು ರೀತಿಯಲ್ಲಿ ಯಾವುದೇ ವಿಚಾರಗಳು ಬಂದಾಗ ಆ ಪ್ರಶ್ನೆಗಳು ಕೇವಲ TRPಗೋಸ್ಕರ ಪ್ರಶ್ನೆಗಳನ್ನು ಹಾಕದೆ
ನಿಜವಾದಂಥ ಅರ್ಥಗರ್ಭಿತ ವಿಚಾರಗಳ ಕಡೆ ಹಾಕುವಂಥ ಕೆಲಸ ಕಾರ್ಯಗಳನ್ನು ನ್ಯೂಸ್ ಫಸ್ಟ್ ಮಾಡಿದೆ. ನನಗೆ ಅನ್ನಿಸಿದೆ, ಪೈಪೋಟಿ ಅಂತ ನಾನು ಏನು ಹೇಳಿದ್ನೋ ಆ ಪೈಪೋಟಿಯನ್ನು ಮೀರಿ ನಿಂತು ಆ ಮನುಷ್ಯರ ಮನಸ್ಸಿಗೆ ಒಂದು ರೀತಿಯಲ್ಲಿ ಹಿತ ಕೊಡುವಂಥ ಆ ಒಂದು ಮಾಧ್ಯಮ ಕ್ಷೇತ್ರವಾಗಿದ್ದು ಪರಿವರ್ತನೆ ಆಗಿದೆ. 5 ವರ್ಷದ ಅವರ ಕಾಲಘಟ್ಟ ನಿಜವಾಗಿ ಅದ್ಭುತ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಇವತ್ತು 6ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಂಥ ಈ ಸಂದರ್ಭದಲ್ಲಿ ಅವರಿಗೆ ದೇವರು ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡಲಿ. ಸಾರ್ವಜನಿಕರಿಂದ ಬಹುಮತದವರಿಂದ ಅಕ್ಸೆಪ್ಟಬಿಲಿಟಿ ಆಗುವಂಥ ಮಾಧ್ಯಮವಾಗಿ ಇರಬೇಕು ಯಾವತ್ತು. ಅದು ನ್ಯೂಸ್ ಫಸ್ಟ್ ಅದನ್ನು ಮೇಂಟೈನ್ ಮಾಡ್ತಾ ಇಷ್ಟವರೆಗೆ ಬಂದಿದೆ. ಇನ್ನೂ ಹೆಚ್ಚು ಹೆಚ್ಚು ಟೆಕ್ನಾಲಜಿಗಳು ಬೆಳವಣಿಗೆ ಆಗ್ತಾ ಇರುವಂಥ ಸಂದರ್ಭಗಳಲ್ಲಿ ಆ ಟೆಕ್ನಾಲಜಿಗಳಿಗೆ ಅನುಗುಣವಾಗಿ ಅದನ್ನು ಅಳವಡಿಸಿಕೊಂಡು ಹೋಗುವಂಥ ಕೆಲಸ ಕಾರ್ಯಗಳಲ್ಲಿ ಕೂಡ ಅವರು ಯಶಸ್ವಿಯಾಗಲಿ. ಈ ಒಂದು ಮಾಧ್ಯಮದ ಎಲ್ಲರೂ ಕೂಡ ಇದರ ಮುಖ್ಯಸ್ಥರಿದ್ದಾರೆ, ಆ ಮುಖ್ಯಸ್ಥರಿಂದ ಹಿಡಿದು ನಮ್ಮಲ್ಲಿಗೆ ಬರ್ತಾ ಇರುವಂಥ ಈ ಒಂದು ನ್ಯೂಸ್ ಕಲೆಕ್ಟ್ ಮಾಡುವಂಥ ವ್ಯಕ್ತಿಗಳು ಕೂಡ ಒಂದು ಸಾಮರಸ್ಯದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಕೆಲಸ ಮಾಡುವಂಥದ್ದು ತುಂಬ ಮೆಚ್ಚುಗೆ ವ್ಯಕ್ತಪಡಿಸುವಂಥ ಒಂದು ಸಂಗತಿ ಅಂತ ಭಾವಿಸ್ತಾ ಇದ್ದೇನೆ. ನ್ಯೂಸ್ ಫಸ್ಟಿಗೆ ದೇವರು ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡಲಿ, ಎಲ್ಲ ಮನೆಗಳನ್ನು ಮನಗಳನ್ನು ಮುಟ್ಟುವಲ್ಲಿ ಅವರು ಯಶಸ್ವಿ ಆಗಲಿ ಅಂತ ಹೇಳುವಂಥ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟು 5 ವರ್ಷ ಪೂರೈಸ್ತಾ ಇರೋದು ತುಂಬ ಸಂತೋಷ. ನ್ಯೂಸ್ ಫಸ್ಟು ಚಾನಲ್ಲು ಜನತೆಗೆ ಸತ್ಯ ಸಂಗತಿಗಳನ್ನು, ಜಾಗೃತಿಯನ್ನು, ಕರ್ತವ್ಯಗಳನ್ನು, ಜವಾಬ್ದಾರಿಯನ್ನು ಮೂಡಿಸುವಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾಯಿದೆ. ಇನ್ನೂ ಹೆಚ್ಚು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಮತ್ತು ಜನರ ಕರ್ತವ್ಯ, ಜವಾಬ್ದಾರಿ, ಹಕ್ಕು ಮತ್ತು ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವಂತೆ ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡಲಿ ಅಂತ 5 ವರ್ಷ ತುಂಬಿದ ನ್ಯೂಸ್ ಫಸ್ಟ್ಗೆ ಶುಭ ಕೋರ್ತೇನೆ.